ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ 12 ರಾಶಿಗಳ ಫಲಾಫಲಗಳು. 12 ರಾಶಿಗಳಲ್ಲಿ ಇನ್ನ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರದ 4 ಪಾದಗಳು, ರೇವತಿ ನಕ್ಷತ್ರ ಸೇರಿ 4 ಪಾದಗಳಿರ್ತದೆ ಮೀನರಾಶಿಯಲ್ಲಿ. ಮೀನರಾಶಿಯವರಿಗೆ ಈ ವರ್ಷದ ಆಯಾ ವ್ಯಯ ಅಂದ್ರೆ 5 ಆದಾಯ 5 ಖರ್ಚು ಅಂತ ಹೇಳ್ತದೆ. ಅಂದ್ರೆ ಸರಿ ಸಮಾನವಾಗಿರುತ್ತದೆ. ಜನ್ಮದಲ್ಲೇ ವ್ಯಯಸ್ಥಾನದಲ್ಲಿ ಪಾಪಗ್ರಹಗಳು ಶುಭ ಗ್ರಹಗಳು ಎಲ್ಲ ಇದ್ದಾಗ ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ. ಈಗ ಜನ್ಮಸ್ಥಾನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಸುಧಾರಿಸಿಕೊಳ್ಳುವಂತಹ ಒಂದು ಸಮಯ ಅಂತ ಹೇಳ್ಬೋದು ಮೀನರಾಶಿಗೆ. ರೇವತಿ ನಕ್ಷತ್ರದವರಿಗೆ ಕಂದಾಯ ಫಲ 1, 2, 4, ಉತ್ತರಾಭಾದ್ರ ನಕ್ಷತ್ರದವರಿಗೆ 6, 1, 1, 3 ಕಂದಾಯ ಚೆನ್ನಾಗಿದೆ. ಇನ್ನ ಪೂರ್ವಭಾದ್ರ ನಕ್ಷತ್ರದವರಿಗೆ 3, 0, 3 ಅಂತ ಹೇಳಿದ್ರೆ 3 ಕಂದಾಯಗಳಲ್ಲಿ 2 ಕಂದಾಯ ಶುಭಪ್ರದವಾಗಿದೆ ಅಂತ ಹೇಳಬಹುದು.